ಹಾಯ್ ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಜೀವನ್ ಸರ್ ಮಾತಾಡೋದು. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ SSC GD ಎಕ್ಸಾಮ್ ನಡೀತಾ ಇದೆ. ಅದಾದ ಬಳಿಕ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಪೋಸ್ಟ್ RRB ರೈಲ್ವೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ. ಈ ಒಂದು ಹುದ್ದೆಗಳಿಗೆ ಈಗ ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ರೈಲ್ವೆ ಇಲಾಖೆಯವರು ನೋಟಿಫಿಕೇಷನನ್ನು ಹೊರಡಿಸಿದ್ದಾರೆ. 11,000ಕ್ಕೂ ಅಧಿಕ ಒಂದು ಪೋಸ್ಟ್ಗಳಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ವೈಸ್ ಡೀಟೇಲ್ಸನ್ನು ನಾವೀಗ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚಿತವಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಅಪ್ಲಿಕೇಶನ್ ಎಂಡ್ ಡೇಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ದಿನಾಂಕದ ಒಳಗೆ ನಾವು ಅಪ್ಲಿಕೇಶನನ್ನು ಹಾಕಬೇಕು ಮೊದಲು ನೋಡ್ಕೊಂಬಿಡೋಣ. ನೋಡಿ, ಕ್ಲೋಸಿಂಗ್ ಡೇಟ್ ಯಾವಾಗಿದೆ ಅಂತ ಅಂದರೆ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಆ್ಯಂಡ್ ಫೀ ಪೇಮೆಂಟ್ ಯಾವಾಗಿದೆ ಅಂತ ಅಂದರೆ 16/6/2026 ಅಂದರೆ ಜೂನ್ 16ನೇ ತಾರೀಕು ಕೊನೆಯ ದಿನಾಂಕ ಇದೆ. ಮತ್ತು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಯಾವಾಗಪ್ಪ ಲಾಸ್ಟ್ ಡೇಟ್ ಅಂತ ಅಂದರೆ 14/6/2026. ಓಕೆನಾ. ಅದೇ ಓಪನಿಂಗ್ ಡೇಟು ಆಲ್ರೆಡಿ ಓಪನ್ ಆಗಿದೆ, 15ನೇ ತಾರೀಕಿಂದ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನಾಳೆ ಬೆಳಗ್ಗೆಯಿಂದ ಈ ಒಂದು ವೆಬ್ಸೈಟ್ ಏನಿದೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಓಪನನ್ನು ಮಾಡ್ತಾರೆ ವೆಬ್ಸೈಟಲ್ಲಿ. ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ನೀವು ಸ್ಯಾಲರಿಯನ್ನು ನೋಡೋದಾದರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಲೆವೆಲ್ 2 ಅಲ್ಲಿ ಇರ್ತಕ್ಕಂಥ ಒಂದು 7th ಪೇ ಸ್ಕೇಲ್ ಮುಖಾಂತರ 19,900 ರೂಪಾಯಿ ಇದೆ. ಅದೇ ಇಲ್ಲಿ 8th ಪೇ ಕಮಿಷನ್ ಬಂತು ಅಂತ ಅಂದರೆ ಅಥವಾ 8ನೇ ವೇತನ ಆಯೋಗ ಬಂತು ಅಂತ ಅಂದರೆ ಇದು ಅರೌಂಡ್ 27,000 ಆಗುತ್ತೆ ವೇತನದಲ್ಲಿ. ಅದಕ್ಕೆ ಆವಾಗ ಸ್ವಲ್ಪ ಇಲ್ಲಿ ಜಾಸ್ತಿ ಬರುತ್ತೆ ನಿಮಗೆ ಸ್ಯಾಲ್ರಿ. ಅದನ್ನು ನೋಡಿಕೊಂಡು ಈಗ ಡೈರೆಕ್ಟಾಗಿ ಎಷ್ಟು ಪೋಸ್ಟು ಕರ್ನಾಟಕಕ್ಕೆ ಇದ್ದಾವೆ ಅದನ್ನು ನೋಡೋಣ. ಕರ್ನಾಟಕಕ್ಕೆ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಇದ್ದಾವೆ, ಜನರಲ್ ಕ್ಯಾಟಗರಿಯವರಿಗೆ ಎಷ್ಟಿದೆ, ಇದಕ್ಕೆ ಯಾವ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕು, SSLC ಬೇಕಾ, PUC ಬೇಕಾ, ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಓಕೆ ಆಯಿತಾ. ಈಗ ನೋಡಿ, ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಇಲ್ಲಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಿರಬೇಕು ಅಂತ ಅಂದರೆ A1 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಪ್ಪ ಆಗಿರಬೇಕು, ಏನು ಓದಿರಬೇಕು ಅಂತ ಕೊಟ್ಟಿದ್ದಾರೆ. ನೋಡಿ, ಮೆಟ್ರಿಕ್ಯುಲೇಷನ್ ಅಂದರೆ 10th ನೀವು ಪಾಸ್ ಆಗಿರಬೇಕು, SSLC ಪಾಸ್ ಆಗಿರಬೇಕು, ಪ್ಲಸ್ ITI ಏನಾದರೂ ಮಾಡಿರಬೇಕು. ITIಯಲ್ಲಿ ನೀವು ಮಾಡಿರಬೇಕು. ಇಲ್ಲ ಅಂತ ಅಂದರೆ SSLC ಪಾಸ್ ಆಗಿರಬೇಕು ಅಥವಾ ಏನಾದರೂ ಅಪ್ರೆಂಟಿಸ್ಶಿಪ್ ಏನಾದರೂ ಮಾಡಿರಬೇಕು, ಅಥವಾ SSLC ಪಾಸ್ ಆಗಿ ನೀವು ಡಿಪ್ಲೊಮೊ ಮಾಡಿರಬೇಕು. ಡಿಪ್ಲೊಮೊಯಲ್ಲಿ 3 ವರ್ಷ ನೀವು ಏನಾದರೂ ಮೆಕ್ಯಾನಿಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಮತ್ತು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಇದರಲ್ಲಿ ಏನಾದರೂ ಡಿಪ್ಲೊಮಾ ಮಾಡಿದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ನಮ್ಮ ಒಂದು ಭಾರತದಲ್ಲಿ ಟೋಟಲ್ ಆಗಿ 11,257ಕ್ಕೂ ಅಧಿಕ ಒಂದು ಹುದ್ದೆಗಳಿಗೆ ಈ ಒಂದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳನ್ನು ಇಲ್ಲಿ ಕಾಲ್ಫರ್ ಮಾಡಿದ್ದಾರೆ. ನೀವು ನೋಡ್ಬೋದು ಟೋಟಲ್ ಆಗಿ ಇರತಕ್ಕಂಥ ಒಂದು ಹುದ್ದೆಗಳನ್ನು 11,127 ಜನರಲ್ ಹುದ್ದೆಗಳು, ಅದೇ ರೀತಿ 1,115 ಎಕ್ಸ್ ಸರ್ವಿಸ್ ಮ್ಯಾನ್ ಹುದ್ದೆಗಳನ್ನು ಟೋಟಲ್ ಆಗಿ ಇಟ್ಟಿದ್ದಾರೆ. ಅದೇ ಜನರಲ್ ಕ್ಯಾಟಗರಿಯವರಿಗೆ ಇಲ್ಲಿ ಟೋಟಲ್ ಆಗಿ 4,860, ಅದೇ ರೀತಿ ಇಲ್ಲಿ SC ಮತ್ತು ST ಕ್ಯಾಟಗರಿಯವರಿಗೆ 1,746 ಮತ್ತು 919, ಅದೇ ರೀತಿಯಲ್ಲಿ OBC ಮತ್ತು EWS ಕ್ಯಾಟಗರಿಯವರಿಗೆ 2,598 ಮತ್ತು 1,004, ಟೋಟಲ್ ಆಗಿ 11,127 ಹುದ್ದೆಗಳು ಇದ್ದಾವೆ. ಹಾಗಾದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳು ಎಷ್ಟು, ಬೆಂಗಳೂರು ರೀಜನ್ಗೆ ಎಷ್ಟು ಹುದ್ದೆಗಳು ಇದ್ದಾವೆ ಅಂತ ನೋಡೋದಾದರೆ ಅನ್ರಿಸರ್ವ್ಡ್ ಕ್ಯಾಟಗರಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 80 ಹುದ್ದೆಗಳಿದ್ದಾವೆ, SC ಕ್ಯಾಟಗರಿಯವರಿಗೆ 31 ಹುದ್ದೆಗಳಿದ್ದಾವೆ, ST ಕ್ಯಾಟಗರಿಯವರಿಗೆ 15 ಹುದ್ದೆಗಳು ಕಂಡುಬರುತ್ತೆ, OBC ಅವರಿಗೆ 54 ಹುದ್ದೆಗಳು ಕಂಡುಬಂದರೆ EWS ಹುದ್ದೆಗಳಿಗೆ, EWS ಕ್ಯಾಟಗರಿಯವರಿಗೆ 20 ಹುದ್ದೆಗಳು ಕಂಡುಬರುತ್ತೆ. ಟೋಟಲ್ ಆಗಿ 200 ಹುದ್ದೆಗಳು ಇಲ್ಲಿ ಕರ್ನಾಟಕ ರೀಜನ್ ಅಥವಾ ಇಲ್ಲಿ ಬೆಂಗಳೂರು ರೀಜನಲ್ಲಿ ನಿಮಗೆ ಕಂಡು ಬರ್ತವೆ. ವಿದ್ಯಾರ್ಥಿಗಳು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಏನಿದ್ದಾರೆ SSLC ಅಥವಾ PUC ಅಥವಾ ನೀವು ಡಿಪ್ಲೊಮಾ ಮಾಡಿರ್ತಕ್ಕಂಥ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಇಲ್ಲಿ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿದವರು ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಅಪ್ಲಿಕೇಶನ್ ಫೀಸ್ ಕೇಳ್ತಾರೆ. ಅಪ್ಲಿಕೇಶನ್ ಫೀಸ್ ಅರೌಂಡ್ 500 ಇದೆ. ಮತ್ತು ಇಲ್ಲಿ SC ST ಕ್ಯಾಟಗರಿ ಅವರಿಗೆ ಅರೌಂಡ್ 200 or 100 ಇದೆ. ನೀವೇನಾದರೂ ಎಕ್ಸಾಮ್ ಬರೆಯೋದಕ್ಕೆ ಹೋದ್ರಿ ಅಂತಂದರೆ ಈ ಒಂದು ಅಮೌಂಟ್ ಏನಿದೆ, ಏನೋ ಅಪ್ಲಿಕೇಶನ್ ಅಮೌಂಟ್ ಇದೆ, ಅದು ವಾಪಸ್ ಬರುತ್ತೆ, ನಿಮಗೆ ವಾಪಸ್ ಡಿಸ್ಬರ್ಸ್ ಆಗುತ್ತೆ ಅಂತ. ಓಕೆನಾ, ರಿಕವರ್ ಆಗುತ್ತೆ. ನೋಡ್ಬೋದು SC ST ಕ್ಯಾಟಗರಿಯವರಿಗೆ 250 ರೂಪಾಯಿ ಇದೆ. ಅದೇ ಎಲ್ಲ ಜನರಲ್ ಕ್ಯಾಟಗರಿಯವರಿಗೆ ಎಲ್ರಿಗೂ ಕೂಡ ಇಲ್ಲಿ ಎಷ್ಟಿದೆ ಅಂತ ಅಂದರೆ 500 ರೂಪಾಯಿ ಇದೆ. ಓಕೆನಾ, ಇದನ್ನು ನೀವು ನೋಡ್ಕೋಬೋದು. ಅದಾದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು, ಡೇಟ್ ಆಫ್ ಬರ್ತು ಮತ್ತು ಯಾವ ಒಂದು ಏಜ್ ರಿಲ್ಯಾಕ್ಸೇಷನು, ಇದೆಲ್ಲದರ ಬಗ್ಗೆ ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಎಲ್ಲೆಲ್ಲಿ ಪೋಸ್ಟಿಂಗ್ ಕೊಡ್ತಾರೆ ಅಂತಂದರೆ ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಈ ಒಂದು ಹುದ್ದೆಗಳಿಗೆ ಏನು ಮಾಡ್ತಾರೆ ಅಂತಂದರೆ ಬೆಂಗಳೂರು ರೀಜನಲ್ಲಿ 200 ಹುದ್ದೆಗಳು ಖಾಲಿ ಇರೋ ರೀತಿಯಲ್ಲಿ ನಿಮಗೆ ಬೇರೆ ಬೇರೆ ರೀಜನಲ್ಲಿ ರೀಜನಲ್ಲಿ ಖಾಲಿ ಇದೆ. ಸೌತ್ ವೆಸ್ಟರ್ನ್ ರೀಜನಲ್ಲಿ ಈಗ ಅರೌಂಡ್ 200 ಹುದ್ದೆಗಳು ಖಾಲಿ ಇದ್ದಾವೆ, ಅಲ್ಲಿ ನಿಮಗೆ ಕೊಡ್ತಾರೆ ಅಂತ. ಓಕೆನಾ,
ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ, ಥಮ್ಸ್ ಅಪ್ ಮಾಡಿ, ಮತ್ತು ಈ ಒಂದು ಹುದ್ದೆಗಳಿಗೆ ಎಲ್ಲರೂ ಕೂಡ ಅರ್ಜಿಗಳನ್ನು ಹಾಕಿ. ಇದು ನಿಮ್ಮ ಒಂದು ಕೊನೆಯ ಅವಕಾಶ ಅಂತ ಅರ್ಜಿಗಳನ್ನು ಹಾಕ್ಕೊಂಡು ನೀವು ಪರೀಕ್ಷೆಯನ್ನು ಬರೀರಿ. ನಿಮಗೆ ಲಾಸ್ಟ್ ಚಾನ್ಸ್ ಅಂತ ಅಂದ್ಕೊಂಬಿಡಿ. ಯಾಕೆ ಅಂತ ಅಂದರೆ ನೆಕ್ಸ್ಟ್ ಇನ್ನೊಂದು ಸಲ ಸಿಗೋಲ್ಲ. ಈ ಒಂದು ಹುದ್ದೆಗಳಿಗೆ ಏನು ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂತ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಮ್ಯಾಥ್ಸ್, ರೀಸನಿಂಗ್ ಮತ್ತು ಇಲ್ಲಿ GK 3 ಸಬ್ಜೆಕ್ಟ್ಗಳು ಇರ್ತವೆ. ಇದು ತುಂಬ ಇಂಪಾರ್ಟೆಂಟು. ಮ್ಯಾಥ್ಸ್, ರೀಸನಿಂಗ್, GK ಎಲ್ಲವನ್ನು ಕೂಡ ನಮ್ಮ ಚಾನಲ್ನಲ್ಲಿ ಇನ್ನು ಮುಂದೆ ALP RRB ALP ಅಸಿಸ್ಟೆಂಟ್ ಲೋಕೋ ಪೈಲಟ್ ಈ ಹುದ್ದೆಗಳಿಗೆ ತರಗತಿಗಳನ್ನು ನಾವೇ ಫ್ರೀಯಾಗಿ ಕೊಡ್ತೇವೆ. ಅದಕ್ಕಾಗಿ ನೀವೇನು ಮಾಡಬೇಕು, ತರಗತಿನ ಬೇಕು ಅಂತಲೇ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಇಲ್ಲಿ ಲೈಕ್ ಮಾಡಬೇಕು. ಮತ್ತು ಏನಾದರೂ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.